ನೋಡಿ ವೀಕ್ಷಕರೇ, ಇವತ್ತು ನಾವು ನಮ್ಮ ಕೊಟ್ಟಿಗೆ ಕಿಚನಲ್ಲಿ ಒಂದು ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಒಂದು ಮಸಾಲೆ ರುಬ್ಬಿಟ್ಕೊಂಡಿದ್ದೀವಿ ಆಲ್ರೆಡಿ. ಇದರಲ್ಲಿ ಪುದೀನ, ಪಾಲಕ್ಕು, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಚಕ್ಕೆ, ಲವಂಗ ಎಲ್ಲ ಮಸಾಲೆ ಪದಾರ್ಥಗಳೆಲ್ಲ ಸೇರಿಸಿ ಒಂದು ಮಸಾಲೆ ರುಬ್ಬಿಟ್ಕೊಂಡಿದ್ದೀವಿ. ತರಕಾರಿ ಈರುಳ್ಳಿ, ಕ್ಯಾರೆಟು, ಬೀನ್ಸು, ಆಲೂಗೆಡ್ಡೆ, ಬಟಾಣಿ, ಪನ್ನೀರ್ನ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀವಿ. ಒಂಚೂರು ಚೆನ್ನಾಗಿ ಟೇಸ್ಟ್ ಬರಲಿ ಅಂತ ಬಾದಾಮಿ ತುಪ್ಪನೂ ಗೋಡಂಬಿ ತುಪ್ಪನೂ ರೆಡಿ ಇಟ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಒಂದಷ್ಟು ಮಸಾಲೆ ಪದಾರ್ಥಗಳೆಲ್ಲ ಇದೆ ನಮ್ಮ ಹತ್ರ. ಎಲ್ಲ ಹಾಕಿ ಒಂದು ಸ್ಪೆಷಲ್ ಆಗಿರೋ ಬಿರಿಯಾನಿ ಮಾಡೋಣ ಬರೀ. ಹಂಗೆ ತಿಂತಾ ಇದ್ರೆ ಒನ್ ಮಾರ್ ಅಂತ ಇರಬೇಕು. ಸಾಟಾ ನೋಡಿ, ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮೆನ್ ದೆರ್ ಇಸ್ ಅ ವುಮೆನ್ ಅಂತಾರಲ್ಲ, ಹಂಗೆ ನಮ್ಮ ಹೆಂಗಸರು ನಮ್ಮ ಹಿಂದೆನೆ ನಿಂತ್ಕೊಂಡಿದ್ದಾರೆ. ಎಲ್ಲ ತರಕಾರಿನೂ ಹೆಚ್ಕೊಟ್ಟಿರೋದು ಅವರೇ ಇವತ್ತು. ಸೊ ಕೇಳಿದ್ದೆಲ್ಲ ಒಂದೊಂದೇ ಕೊಡ್ತಾರೆ. ನಾವು ಹಾಕಿ ಚಟಾಪಟ ಅನಿಸ್ತಿರ್ತೀವಿ. ಎಣ್ಣೆ ಕೊಡಿ. ತುಪ್ಪ ಕೊಡಿ. ಸ್ಪೂನ್ ಬೇಕಾ? ಹಲೋ ಪವನ್ ಅವರೇ, ಇದ್ರೆ ಚೆನ್ನಾಗಿರೋದು. ತಗೊಂಬರ್ಲ? ಇಲ್ಲ ಬೇಡ ಬಿಡಿ, ಬಿತ್ತು ಇದು ಕೊನೆಗೆ ಮೇಲೆ ಹಾಕಿ ಇಷ್ಟಿರಲಿ. ಆಮೇಲೆ ಏನ್ ಬೇಕು? ಒಂಚೂರು ಪಲಾವ್ ಎಲ್ಲ ಹರೀರಿ. ಚೆನ್ನಾಗಿ ಕಾದಿದೆ ವೀಕ್ಷಕರೇ. ಇದು ನಮ್ಮ ಮನೆ ಹಿಂದ್ಗಡೆ ಬೆಳೆದಿರೋ ಪಲಾವ್ ಎಲೆ. ಹಂಗೆ ಹಾಕ್ತೀನಿ ಚಟಾಪಟ. ಈರುಳ್ಳಿ ಕೊಡಿ. ಬನ್ನಿ ಅಡುಗೆ ಮಾಡ್ಬೇಕಂದ್ರೆ ಚೆನ್ನಾಗಿ ನಿಂತ್ಕೋಬೇಕು. ಘಮ ಅಂತಿದೆ ಆಗ್ಲೇ. ಚೆನ್ನಾಗಿ 2 ನಿಮಿಷ ಅಲ್ಲಾಡ್ಸ್ಬೇಕು ಹಂಗೆ. ಬೆವರು ಬಂದ್ರೆ ಒರ್ಸ್ಕೊಳಕ್ಕೆ ಅಂತ ಇಟ್ಕೊಂಡಿದೀವಿ ನಾವು. ನೆಕ್ಸ್ಟ್ ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಬಾಡ್ಲಿ. ಒಂಚೂರು ಉಪ್ಪು ಮರ್ತು ಬಂದ್ಬಿಟ್ಟಿದೀವಿ, ತಂದ್ಕೊಟ್ರೆ ಅದು ತುಂಬಾ ಸಹಾಯ ಆಗುತ್ತೆ. ಏನ್ ಹಾಕಿದ್ರಿ ಇವಾಗ? ಗೋಡಂಬಿ ಮೊದಲೇ ಹಾಕಿ ಗೋಲ್ಡನ್ ರೋಸ್ಟ್ ಮಾಡಬೇಕಿತ್ತು, ಮರ್ತೋಗ್ಬಿಡ್ತು. ಅದಕ್ಕೆ ಈರುಳ್ಳಿ ಹಾಕಿದ್ಮೇಲೆ ಹಾಕಿದೀವಿ. ನಮ್ಮ ಭಟ್ರಿಗೆ ಸ್ವಲ್ಪ ಮರುವು, ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ಹಂಗಂತೀರಾ? ಇದರಲ್ಲಿ ಕ್ಯಾರೆಟ್, ಬೀನ್ಸ್ ಇದೆ, ಹಾಕ್ತಾ ಇದ್ದೀನಿ. ಹಿಂಗೆ ತುಪ್ಪ ಹಾಕಿರೋದಕ್ಕೆ ವಾಸನೆ ಘಮ ಅಂತ ಬರ್ತಾ ಇದೆ. ಚೂರು ಆಲೂಗಡ್ಡೆ ನೀರು ಬರ್ಸ್ಕೊಡಿ. ಈಗ ಅವ್ರ ಕೈಯಾರೆ ಆಲೂಗಡ್ಡೆ ಹಾಕ್ತಾರೆ, ಹಾಕಿ. ಉಪ್ಪು ಹಾಕಿದೀನಿ. ಈಗ ಇದು ಸ್ವಲ್ಪ ಬಟಾಣಿ ಹಾಕ್ತೀನಿ. ತುಂಬಾ ಬೇಯಿಸ್ತಾರೆ, ಆದ್ರೆ ತುಂಬಾ ಹಾಕಲ್ಲ, ಇಷ್ಟೇ ಹಾಕ್ತೀನಿ. ನಮ್ಮ ಮನೇಲಿ ಬಟಾಣಿ ಪ್ರಿಯೋರು ಸ್ವಲ್ಪ ಕಮ್ಮಿ, ಗ್ಯಾಸ್ ಬಿಡೋರು ಸ್ವಲ್ಪ ಜಾಸ್ತಿ. ಅದೆಲ್ಲ ಇದ್ರೇನೆ ವಿಡಿಯೋ ಕ್ಲಿಕ್ಕಾಗೋದು. ಅವ್ರು ನಮ್ಮ ಬ್ಲಾಗರ್ ಅಂತ ಹೇಳ್ರಿ. ಈಗ ಮಸಾಲೆ ಹಾಕ್ತಾ ಇದ್ದೀನಿ. ಸ್ಪೆಷಲಿ ಪ್ರಿಪೇರ್ಡ್ ಹೋಮ್ ಮೇಡ್ ಸೀಕ್ರೆಟ್ ರೆಸಿಪಿ. ಇದು ನೀರು ಕೊಡಮ್ಮ ಸಂಜನಾ. ಒಂದು ಸ್ವಲ್ಪ ರುಬ್ಬಿ ಕೊಡಪ್ಪ. ರಾಹುಲ್ಲ ಅಂದ್ರೆ ನಮ್ಗೆ ಸದ್ಯಕ್ಕೆ ರಾಹುಲ್ಲ ಇಲ್ಲ, ನನ್ನ ಹೆಂಡತಿ ಸಂಜು ಇದ್ದಾರೆ, ಆದರೂ ರುಬ್ಕೊಟ್ಟಿಲ್ಲ ಅವರು.
ನೋಡಿ ಕಲರ್ ಹೆಂಗ್ ಬಂತು, ನ್ಯಾಚುರಲ್ ಕಲರ್, ಏನು ಆರ್ಟಿಫಿಷಿಯಲ್ ಕಲರ್ ಇಲ್ಲ ಇದ್ರಲ್ಲಿ. ನೋಡಿದ್ರ ಆ ಕಡೆಯಿಂದ ಬಂತು ಸೌಂಡು, ಏನಂತಿದೆ? ಗಮ್ಮಂತ ಇದೆಯಂತೆ. ಸ್ವಲ್ಪ ಉರಿ ಜಾಸ್ತಿ ಮಾಡೋಣ ಇವಾಗ, ಆಮೇಲೆ ಚೂರು ಎಣ್ಣೆ ಬಿಟ್ಕೊಳಕ್ಕಂತ ಕಾಯೋಣ. ನೋಡಿ ವೀಕ್ಷಕರೇ, ರೆಸಿಪಿ ಎಲ್ಲ ತುಂಬಾ ಕಾಮನ್ನು. ಇದಕ್ಕೆ ಒಂಚೂರು ಗೋಡಂಬಿ ಕಾಯಿ ರುಬ್ಬಿ ಚೂರು ನೀರು ಹಾಕಿ ಕಲ್ಸ್ಕೊಂಡ್ಬಿಟ್ರೆ ಪೂರಿ ಮಾಡ್ಕೊಂಡ್ರೆ ಸಾಗು. ಒನ್ ಮೋರ್ ಅಂತಿರ್ಬೇಕು. ಥ್ಯಾಂಕ್ಸ್ ಸಂಜನವ್ರೆ, ಅಲ್ಲ ಸಂಜೆ ಅವರೇ, ಹೆಂಡತಿ ಅವರೇ. ನೀವು ಪನ್ನೀರ್ ಯಾವಾಗ ಹಾಕ್ತೀರಾ? ಪನ್ನೀರಿಂದ ಲಾಸ್ಟ್. ಯಾಕೆಂದ್ರೆ ಅದು ಮೆತ್ತಗೆ ಹೋಗುತ್ತೆ. ಒಂಚೂರು ನಮ್ಮ ಅಮ್ಮ ಅವ್ರನ್ನ ಕರಿತೀರಾ? ನಾವು ನಿಂದು ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡಿ ಅಕ್ಕಿ ಹಾಕ್ತಾ ಇದ್ದಾರೆ. ನಮ್ಮನೆ ಅನ್ನಪೂರ್ಣೇಶ್ವರಿ ಇವರು ಅಕ್ಕಿ ಹಾಕ್ತಾ ಇದ್ದಾರೆ. ಇನ್ನೇನು ಎಲ್ಲಾರ್ಗು ಮಾಡಿ ಇವರೇ ಬಡ್ಸೋದು. ಒನ್ ಮೋರ್ ಅಂತ ಇರ್ಬೇಕು. ನೋಡಿ ಒಂದು ರೌಂಡ್ ಹಿಂಗೆ ಮಿಕ್ಸ್ ಮಾಡಿದ್ರೆ ಬೇಡ. ಏನದು ಅಂತ ಹೇಳಿ. ನೋಡಿ ವೀಕ್ಷಕರೇ, ಕುದೀತಾ ಇದೆ. ಕುದಿಯೋ ನೀರಿಗೆ ಒಂಚೂರು ಜೀರಿಗೆ ಕೊತ್ತಂಬರಿ ಪುಡಿ ಬೀಳ್ತಾನೆ ಇಲ್ಲ ಮುಂದೆ. ಅದು ಇದ್ದಿದೆ. ಒಂದು ಸ್ವಲ್ಪ ಗರಂ ಮಸಾಲ, ಯಾಕಂದ್ರೆ ನಮ್ಮ ಮನೆ ಮಸಾಲನೇ ಜೋರಾಗಿದೆ. ಒಂದು ಸ್ವಲ್ಪ ಅಚ್ಕಾರದ ಪುಡಿ, ಅದು ಸಾಕು. ನಮ್ಮ ಮನೇಲಿ ಖಾರ ಜಾಸ್ತಿ ತಿನ್ನೋರಿಲ್ಲ. ನಿಮ್ಮ ಮನೇಲಿ ತಿನ್ನೋರು ಜಾಸ್ತಿ ಇದ್ರೆ ಇನ್ನೊಂದು ಚಮಚ ಸ್ಯಾಸ್ ಹಾಕೊಳ್ಳಿ. ಸದ್ಯಕ್ಕೆ ನಾವು ಇಷ್ಟೇ ಹಾಕೋದು. ಒಳಕೊಂಡು ಹೋಗಿ ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದು ರೌಂಡ್ ಮಿಕ್ಸ್ ಮಾಡ್ತಾ ಇರಿ. ನೋಡಿ ಹೆಂಗ್ ರೆಡಿ ಆಗ್ತದೆ ಪಲಾವು. ಇದಕ್ಕೆ ಏನಿಲ್ಲ, ನಾವು ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀವಿ ಪನ್ನೀರು. ಹಾಕ್ಬಿಡ್ತೀನಿ ಇನ್ನೊಂದು ಸ್ವಲ್ಪ ಹೊತ್ತು. ರೋಸ್ಟ್ ಮಾಡಿರೋದು ನೆತ್ತಗೆ ಹಾಕ್ಬಿಡುತ್ತೆ ಅಂತ ಹಂಗೆ ಇಟ್ಕೊಂಡಿದ್ದೀನಿ. ಸ್ಪೂನ್ ಇದೆಯಾ? ಟೇಸ್ಟ್ ಮಾಡ್ಬೇಕಲ್ಲ, ಸ್ವಲ್ಪ ಅವ್ರಿಗೆ ಕಮ್ಮಿ ಮಾಡ್ತೀನಿ. ಅನ್ಬೇಕು. ನೀವು ನೋಡ್ತೀರಾ? ಕಳ್ಕೊಂಡ್ ಬನ್ನಿ. ಹೆಂಗ್ ರೆಡಿ ಆಗ್ತದೆ ವೀಕ್ಷಕರೇ. ಇನ್ನೊಂದು 10 ನಿಮಿಷ. ಬಿಸಿ ನಮ್ಮ ಕುಡಿಯೋಕ್ಕಾಗಲ್ಲ. ಒಂದು ನಿಮಿಷ ಪಾಸ್ ಮಾಡಿ. ಹಾನೆಸ್ಟ್ ರಿವ್ಯೂ. ಚೆನ್ನಾಗಿದೆ. ವೀಕ್ಷಕರೇ, ಅನ್ನ ಇಷ್ಟು ಬೆಂದಿದೆ ಇವಾಗ. ಅದಕ್ಕೆ ಹಂಗೆ ಪನ್ನೀರ್ ಹಾಕಿದ್ದೀನಿ. ಒಂದು ರೌಂಡ್ ಹಂಗೆ ಮಿಕ್ಸ್ ಕೊಡ್ತೀನಿ ಇದನ್ನ.
ಆಮೇಲೆ ಚಿಡ್ತೀವಿ ಕಟ್ಟೆ ತಂದೆ ದೊಡ್ಡದು. ಅಲ್ಲ ಇದೆಯಲ್ಲ. ಹಾಂ ಅದೇ ನಾನೇ ತಂದುಬಿಟ್ಟಿದ್ದು, ನಾವು ಅವಾಗಲೇ ತಂದುಬಿಟ್ಟಿದ್ದು. ಸುಮ್ಮನೆ ತುಪ್ಪ ಹಾಕೀಗ ಒಳ್ಳೆ ಮಿಕ್ಸ್ ಕೊಟ್ಟಿದ್ದೀನಿ ಇವಾಗ. ಈಗ ಏನು ಮಾಡ್ತೀನಿ ಅಂದರೆ ತುಪ್ಪ ಕೊಡೋದು ಅಮ್ಮ ತಳ ಹತ್ತಲ್ಲ ಅಲ್ವಾ? ಮುಚ್ಚಿಬಿಡೋಗ್ಲಾ? 10 ನಿಮಿಷ ಆಯ್ತು ನಿಟ್ಟು. 10 ನಿಮಿಷ ಹೇಳ್ಬೇಡ. ಇನ್ನು ಹೇಳೋದು ಕಣಮ್ಮ, ಮಾಡೋದು ಮಾಡ್ಕೊಂಡು ಏನಾರ. ಬಿಸಿ ಬಿಸಿ ಪಲಾವ್ ರೆಡಿಯಾಗಿದೆ. ನಿಮ್ಮನೆಯಲ್ಲೂ ಮಾಡ್ಕೊಳ್ಳಿ, ಎಲ್ಲರಿಗೂ ತಿನ್ನಿಸಿ. ಟಾಟಾ ಬಾಯ್.